ಇನ್ನು ಎನ್ಡಿಎ ಮೈತ್ರಿಕೂಟದ ಈ ಗೆಲುವಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ರೈಟ್ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಡೀಟೇಲ್ಸ್ ನ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಎನ್ಡಿಎ ಮೈತ್ರಿಕೂಟದ ಗೆಲುವು ಎನ್ಡಿಎಗೆ ಎಡ್ಜ್ ಇದೆ ಅನ್ನುವಂತಹ ವಿಶ್ಲೇಷಣೆಯನ್ನ ಎಲ್ಲರೂ ಮಾಡಿದ್ರು. ಫೋಟೋ ಫಿನಿಶಿಂಗ್ ರಿಸಲ್ಟ್ ಬರಬಹುದು, ಬಟ್ ಅಧಿಕಾರವನ್ನ ಎನ್ಡಿಎ ಮೈತ್ರಿಕೂಟ ಹಿಡಿಬಹುದು ಅನ್ನೋದು ನಿರೀಕ್ಷೆಯಾಗಿತ್ತು. ಬಟ್ 200ರ ಮೇಲೆ ಈ ರೇಂಜ್ಗೆ ಮ್ಯಾಂಡೇಟ್ ಅನ್ನ ಪಡ್ಕೊಳ್ಳುತ್ತೆ ಎನ್ಡಿಎ ಮೈತ್ರಿಕೂಟ ಅಂತ ಹೇಳಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾವುದೋ ಒಂದು ಎಕ್ಸಿಟ್ ಪೋಲ್ ಸಮೀಕ್ಷೆ ಮಾತ್ರ 204ರ ತನಕ ಹೋಗಬಹುದು ಅನ್ನುವಂಥ ಪ್ರೆಡಿಕ್ಷನ್ ನ ಮಾಡಿತ್ತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ ಎನ್ಡಿಎ ಮೈತ್ರಿಕೂಟಕ್ಕೆ ಅಂದ್ರೆ ಗೆಲುವಿಗೆ 10 ಕಾರಣಗಳನ್ನ ಲಿಸ್ಟ್ ಮಾಡಬಹುದಾ? ಏನು ಕಾರಣ ಆಯಿತು ಎನ್ಡಿಎ ಮೈತ್ರಿಕೂಟದ ಈ ಅಭೂತಪೂರ್ವ ಸಾಧನೆಗೆ? ಹೌದು ವಿದೇಶಿ, ಬಿಹಾರದಲ್ಲಿ ಎನ್ಡಿಎ ಈಗ 200ರ ಗಡಿಯನ್ನು ತಲುಪಿದೆ, 200ರ ಗಡಿಯನ್ನು ದಾಟು ಕೂಡ ಹೋಗ್ತಾ ಇದೆ. ಆದರೆ ಇದೇ ಮೊದಲ ಬಾರಿಗೆ ಏನು ಎನ್ಡಿಎ ಬಿಹಾರದಲ್ಲಿ 200ರ ಗಡಿಯನ್ನು ದಾಟಿರೋದಲ್ಲ. ಈ ಹಿಂದೆ 2010ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಹಾರದಲ್ಲಿ ಎನ್ಡಿಎ 206 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈಗ ಅದೇ ಒಂದು ಸಾಧನೆಯನ್ನು ಮತ್ತೆ ಪುನರಾವರ್ತನೆಯನ್ನು ಮಾಡ್ತಾ ಇದೆ. ಒಂದು ಚುನಾವಣಾ ಫಲಿತಾಂಶದಲ್ಲೂ ಕೂಡ ಒಂದು ಮಿರಾಕಲ್ ಸಂಭವಿಸ್ತಾ ಇದೆ. ಈಗ 200ರ ಗಡಿಯನ್ನು ಎನ್ಡಿಎ ದಾಟಲಿಕ್ಕೆ ಪ್ರಮುಖವಾಗಿ 10 ಹಲವು ಕಾರಣಗಳಿವೆ. ಪ್ರಮುಖವಾದಂಥ 10 ಕಾರಣಗಳನ್ನು ಪಟ್ಟಿ ಮಾಡೋದಾದರೆ, ಮೊದಲನೇದಾಗಿ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಪಕ್ಷ ಎನ್ಡಿಎದಿಂದ ಹೊರಗಡೆ ಹೋಗದಂತೆ ನೋಡಿಕೊಂಡಿದ್ದು ಕೂಡ ಎನ್ಡಿಎ ಈಗ 200ರ ಗಡಿಯನ್ನು ದಾಟಲಿಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಈ ಹಿಂದೆ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರು ತಮ್ಮ ಎಲ್ಜೆಪಿ ಪಕ್ಷದಿಂದ ಜೆಡಿಯು ಪಕ್ಷ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆಯೋ ಅಲ್ಲಿ ಮಾತ್ರವೇ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು. ಆಗ ಚಿರಾಗ್ ಪಾಸ್ವಾನ್ ಅವರು ಮತ್ತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು, ಅದನ್ನು ತಡೆಯೋದೇ ನನ್ನ ಉದ್ದೇಶ ಅಂತೇಳಿ ಬಹಿರಂಗವಾಗಿಯೇ ಪ್ರಚಾರವನ್ನು ನಡೆಸಿದ್ರು. ನಾನು ಮೋದಿ ಅವರಿಗೆ ಬೆಂಬಲಿಗನಾಗಿರ್ತೇನೆ, ಮೋದಿ ಅವರ ಅಭಿಮಾನಿ, ಆದರೆ ಬಿಹಾರಕ್ಕೆ ನಿತೀಶ್ ಕುಮಾರ್ ಬೇಡ, ಹಾಗಾಗಿ ಜೆಡಿಯು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದಂಥ ಕ್ಷೇತ್ರಗಳಲ್ಲಿ ಮಾತ್ರನೇ ನಾನು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತೇನೆ ಅಂತೇಳಿ ಜೆಡಿಯು ಅಭ್ಯರ್ಥಿಗಳನ್ನು ಸೋಲಿಸಲಿಕ್ಕೆ ಚಿರಾಗ್ ಪಾಸ್ವಾನ್ ಅವರು ಕೆಲಸವನ್ನು ಮಾಡಿದರು. ಆದರೆ ಈ ಬಾರಿ ಆ ರೀತಿ ಮಾಡಲಿಕ್ಕೆ ಅವಕಾಶವನ್ನು ಎನ್ಡಿಎ ಕೊಟ್ಟಿಲ್ಲ, ಬಿಜೆಪಿ ನಾಯಕರುಗಳು ಕೊಟ್ಟಿಲ್ಲ. ಚಿರಾಗ್ ಪಾಸ್ವಾನ್ ಅವರು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಎಲ್ಜೆಪಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಎನ್ಡಿಎ ದಡಿನಲ್ಲೇ ಕಣಕ್ಕಿಳಿಸುವಂತೆ ನೋಡಿಕೊಂಡಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಪಕ್ಷಕ್ಕೆ 29 ವಿಧಾನಸಭಾ ಕ್ಷೇತ್ರಗಳನ್ನು ನೀಡಲಾಗಿತ್ತು. ಆ 29 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಉತ್ತಮವಾದಂಥ ಸಾಧನೆಯನ್ನೇ ಎಲ್ಜೆಪಿ ಕೂಡ ಮಾಡಿ 22 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದರಿಂದಾಗಿ ಜೆಡಿಯು ಪಕ್ಷವನ್ನು ಚಿರಾಗ್ ಪಾಸ್ವಾನ್ ಅವರು ಸೋಲಿಸಿದ್ದು ಕೂಡ ತಪ್ಪಿದೆ. ಮತ್ತೊಂದು ಕಡೆಯಲ್ಲಿ ಎಲ್ಜೆಪಿ ಕೂಡ ಉತ್ತಮವಾದಂಥ ಸಾಧನೆ ಮಾಡಿದೆ. ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರವೇ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಪಕ್ಷ ಗೆಲುವನ್ನು ಸಾಧಿಸಿತ್ತು. ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಚಿರಾಗ್ ಪಾಸ್ವಾನ್ ಸೋತಿದ್ರು. ಚಿರಾಗ್ ಪಾಸ್ವಾನ್ ಅವರಿಗೆ ತಾವು ಗೆಲ್ಲೋದು ಮುಖ್ಯವಾಗಿರಲಿಲ್ಲ. ಕಳೆದ ಬಾರಿ ಜೆಡಿಯು ಪಕ್ಷ ಗೆಲ್ಲಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದೇ ರೀತಿ ಅವರು ಕೆಲಸವನ್ನು ಕೂಡ ಮಾಡಿದರು. ಆದರೆ ಈ ಬಾರಿ ಅದಕ್ಕೆ ಅವಕಾಶವನ್ನು ಕೊಡದೇನೆ ಎನ್ಡಿಎದಲ್ಲಿ ಇರತಕ್ಕಂಥ 5 ಪಕ್ಷಗಳು ಕೂಡ ಒಗ್ಗಟ್ಟನ್ನು ಕಾಯ್ದುಕೊಂಡು ಒಬ್ಬರ ವಿರುದ್ಧ ಮತ್ತೊಬ್ಬರು ಕೆಲಸವನ್ನು ಮಾಡಲಿಕ್ಕೆ ಹೋಗಿಲ್ಲ. ಬದಲಿಗೆ ಎಲ್ಲ 5 ಪಕ್ಷಗಳು ಕೂಡ ಗೆಲುವಿಗಾಗಿಯೇ ಹೋರಾಟವನ್ನು ಮಾಡಿದ್ದೇವೆ ಮತ್ತು ತಮ್ಮ ವೋಟ್ ಬ್ಯಾಂಕನ್ನು ಇನ್ನೊಂದು ಪಕ್ಷಕ್ಕೆ ಅಂದರೆ ತಮ್ಮ ಮಿತ್ರ ಪಕ್ಷಕ್ಕೆ ಟ್ರಾನ್ಸ್ಫರ್ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿವೆ. ಈಗ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷದ ದಲಿತ ವೋಟ್ ಬ್ಯಾಂಕ್ ಜೆಡಿಯುಗೂ ಕೂಡ ವರ್ಗಾವಣೆ ಆಗಿದೆ, ಬಿಜೆಪಿಗೆ ವರ್ಗಾವಣೆ ಆಗಿದೆ, ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ವರ್ಗಾವಣೆ ಆಗಿದೆ. ಹೀಗೆ ತಮ್ಮ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲೂ ಕೂಡ ಈ ಒಂದು ವೋಟ್ ಬ್ಯಾಂಕ್ ಕೆಲಸವನ್ನು ಮಾಡಿರೋದ್ರಿಂದಾಗಿ ಈಗ ಎನ್ಡಿಎ 200ರ ಗಡಿಯನ್ನು ತಲುಪಿದೆ. ಮುಖ್ಯವಾಗಿ ಇನ್ನು ಎರಡನೇ ಕಾರಣ ಅಂದರೆ ಬಿಹಾರದಲ್ಲಿ ಮಹಿಳಾ ಮತದಾರರು ಎನ್ಡಿಎದ ಕೈ ಹಿಡಿದಿದ್ದಾರೆ. ಮುಖ್ಯವಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಹಿಳಾ ಮತದಾರರನ್ನು ಮತ್ತೊಮ್ಮೆ ಜೆಡಿಯು ಕಡೆಗೆ, ಬಿಜೆಪಿ ಮತ್ತು ಎನ್ಡಿಎ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ಕಾರಣಗಳಿಗಾಗಿ ಬಿಹಾರದಲ್ಲಿನ ಮಹಿಳಾ ಮತದಾರರು ಈ ಬಾರಿ ಎನ್ಡಿಎನ ಬೆಂಬಲಿಸಿದ್ದಾರೆ. ಮುಖ್ಯವಾಗಿ 71% ಮಹಿಳಾ ಮತದಾರರು ಈ ಬಾರಿ ಮತವನ್ನು ಚಲಾವಣೆ ಮಾಡಿದರು. ಅವರಲ್ಲಿ ಬಹುತೇಕರು ಎನ್ಡಿಎ ಕಡೆಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಅಂದರೆ ಜೀವಿತ ದೀದಿ ಅನ್ನುವ ಯೋಜನೆಯನ್ನು ನಿತೀಶ್ ಕುಮಾರ್ ಅವರು ಜಾರಿಗೆ ತಂದಿದ್ದಾರೆ. ಈ ಯೋಜನೆಯ ಮೂಲಕ 10,000 ರೂಪಾಯಿ ಹಣವನ್ನು ಮಹಿಳೆಯರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನು ಮಾಡಲಾಗಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ವರ್ಗಾವಣೆ ಮಾಡಲಾಗಿತ್ತು. ಇದು ಮಹಿಳೆಯರಲ್ಲಿ ನಿತೀಶ್ ಕುಮಾರ್ ಅವರ ಬಗ್ಗೆ ಮತ್ತೊಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಕಾರಣ ಆಯಿತು. ಆದರೆ ಮಹಾಗಠಬಂಧನ್ ಕೂಡ ಪ್ರತಿ ತಿಂಗಳು 2,500 ರೂಪಾಯಿ ಹಣವನ್ನು ನೀಡ್ತೇವೆ ಅಂತ ಹೇಳಿದ್ರು ಕೂಡ ಅದ್ರ ಕಡೆಗೆ ಮಹಿಳೆಯರು ಒಲವನ್ನು ತೋರಿಲ್ಲ. ಬದಲಿಗೆ ನಿತೀಶ್ ಕುಮಾರ್ ಈಗಾಗಲೇ 10,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗೂ ಕೂಡ ಎನ್ಡಿಎ ಕಡೆಗೆ ಮತವನ್ನು ಚಲಾಯಿಸಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಮತ್ತು ಸಿಎಂ ನಿತೀಶ್ ಕುಮಾರ್ ಇಬ್ಬರು ಕೂಡ ಈ ಬಾರಿಯ ಚುನಾವಣೆ 10,000 ಕಾ ಚುನಾವಿ ಅವರು ಕಟ್ಟರ್ ಸರ್ಕಾರ ಕಾ ಚುನಾವಿ ಅಂತ ಹೇಳಿದ್ರು. ಅಂದರೆ ಇದು 10,000 ರೂಪಾಯಿ ಹಣ ಬೇಕೋ ಇಲ್ವೇ ಒಂದು ಗುಂಡಾ ರಾಜ್ಯ ಸರ್ಕಾರ ಬೇಕು ಅನ್ನೋದನ್ನ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ತೀವ್ರವಾಗಿ ಪ್ರಚಾರವನ್ನು ಮೋದಿ ಮತ್ತು ನಿತೀಶ್ ಕುಮಾರ್ ನಡೆಸಿದ್ರು. ಹಾಗಾಗಿ ಮತ್ತೊಮ್ಮೆ ಜಂಗಲ್ ರಾಜ್, ಗುಂಡಾ ರಾಜ್ ಬಿಹಾರದಲ್ಲಿ ಬರೋದು ಬೇಡ, ನಮಗೆ 10,000 ರೂಪಾಯಿ ಹಣ ಬರುವಂಥದ್ದೇ ಮುಖ್ಯ ಅಂತೇಳಿ ಮಹಿಳೆಯರು ಎನ್ಡಿಎ ಕಡೆಗೆ ಒಲವನ್ನು ತೋರಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ
ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರ ನಾಯಕತ್ವ ಕೂಡ NDA 200ರ ಗಡಿಯನ್ನು ತಲುಪಲಿಕ್ಕೆ ಕಾರಣ ಆಗಿದೆ. ನಿತೀಶ್ ಕುಮಾರ್ ಈಗ 2000ನೇ ಇಸ್ವಿಯಿಂದಲೂ ಕೂಡ ನಿರಂತರವಾಗಿ ಬಿಹಾರದಲ್ಲಿ CM ಆಗಿದ್ದಾರೆ. ಅವರು ಒಮ್ಮೆ NDAದಲ್ಲೂ ಕೂಡ ಇರ್ತಾರೆ, ಇನ್ನೊಮ್ಮೆ ವಿರೋಧ ಪಕ್ಷದ ಪಾಳೆಯದಲ್ಲಿ ಸೇರಿಕೊಂಡು RJD ಬೆಂಬಲವನ್ನು ಪಡ್ಕೊಂಡು ಕೂಡ CM ಆಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಆದರೆ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ CM ಆದ ಬಳಿಕ ಉತ್ತಮವಾದಂಥ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಉತ್ತಮವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಸೈಕಲ್ಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಮದ್ಯಪಾನವನ್ನು ನಿಷೇಧ ಮಾಡಿದ್ದಾರೆ. ಇದರಿಂದಾಗಿ ಕುಟುಂಬಗಳು ಹಾಳಾಗುವಂಥದ್ದು ತಪ್ಪಿದೆ. ಮನೆಯಲ್ಲಿ ಗಂಡಂದಿರು ಹೆಂಗಸರಿಂದ ಹಣವನ್ನು ಕಿತ್ಕೊಂಡು ಹೋಗಿ ಮದ್ಯ ಸೇವನೆ ಮಾಡ್ತಕ್ಕಂಥದ್ದು ತಪ್ಪಿದೆ. ಆ ರೀತಿಯಾದಂಥ ಯಾವುದೇ ಮದ್ಯಪಾನವನ್ನು ಮತ್ತೊಮ್ಮೆ ನಾವು ಜಾರಿಗೆ ತರ್ತೇವೆ, ಮದ್ಯಪಾನ ನಿಷೇಧವನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತೇಳಿ ಜನಸುರಾಜ್ ಪಾರ್ಟಿಯ ಪ್ರಶಾಂತ್ ಕಿಶೋರ್ ಅವರು ಹೇಳಿದರು. ಇದರಿಂದಾಗಿ ಜನ ಪ್ರಶಾಂತ್ ಕಿಶೋರ್ ಅವರು ಆಗಲಿ ಅಥವಾ RJD ಆಗಲಿ ಅಧಿಕಾರಕ್ಕೆ ಬರೋದು ಬೇಡ, ನಮಗೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರೇ ಬರಬೇಕು, ನಿತೀಶ್ ಕುಮಾರ್ ಇದ್ದರೆ ಮದ್ಯಪಾನ ನಿಷೇಧ ಮುಂದುವರಿಯುತ್ತೆ. ಆ ಕಾರಣಕ್ಕಾಗೂ ಕೂಡ ಜನ ಮಹಿಳೆಯರು NDA ಕಡೆಗೆ JDU ಕಡೆಗೆ ಮತವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಚಲಾವಣೆಯನ್ನು ಮಾಡಿದರೆ ಇದು ಕೂಡ NDA ಈಗ 200ರ ಗಡಿಯನ್ನು ತಲುಪಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ವರೆಗೂ ಕೂಡ ಉಚಿತ ವಿದ್ಯುತ್ ನೀಡುವಂಥ ಭರವಸೆಯನ್ನು ನಿತೀಶ್ ಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪ್ರತಿ ತಿಂಗಳು 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿ ಜಾರಿಗೆ ತಂದಿದೆಯೋ ಅದೇ ಯೋಜನೆಯನ್ನು ಈಗ ಬಿಹಾರದಲ್ಲೂ ಕೂಡ ಜಾರಿಗೆ ತರೋದಾಗಿ ನಿತೀಶ್ ಕುಮಾರ್ ಅವರು ಘೋಷಣೆಯನ್ನು ಮಾಡಿದರು. ಇದು ಕೂಡ ಜನರು ಮತ್ತೆ NDA ಕಡೆಗೆ ಒಲವು ತೋರಲಿಕ್ಕೆ ಕಾರಣ ಆಗಿದೆ. ಜೊತೆಗೆ ಮುಸ್ಲಿಂ ಸಮುದಾಯದ ಮತಗಳು ಈ ಬಾರಿಯ ಚುನಾವಣೆಯಲ್ಲಿ ಸಂಪೂರ್ಣವಾಗಿ RJDಯ ಕೈ ಹಿಡಿದಿಲ್ಲ. RJD ಪಕ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಜೊತೆಗೆ ಮುಸ್ಲಿಂ ಸಮುದಾಯ ಸ್ವಲ್ಪ ಮಟ್ಟಿಗೆ RJDಯಿಂದ ದೂರ ಸರಿದಂತಾಗಿತ್ತು. ಮುಸ್ಲಿಂ ಸಮುದಾಯ ಕೂಡ ನಿತೀಶ್ ಕುಮಾರ್ ಅವರ ಕಡೆಗೇ ಒಲವನ್ನು ತೋರಿತ್ತು. ಇದು ಕೂಡ NDA ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಗೆಲ್ಲಲಿಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ನಿತೀಶ್ ಕುಮಾರ್ ಅವರ ಆಳ್ವಿಕೆಯಲ್ಲಿ ಮಹಿಳೆಯರ ಸುರಕ್ಷತೆ ಪ್ರಮುಖವಾಗಿತ್ತು. ಈ ಹಿಂದೆ ಗುಂಡಾರಾಜು ಅಥವಾ ಜಂಗಲ್ ರಾಜ್ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ರಾತ್ರಿ 8 ಗಂಟೆ ನಂತರ ಅಥವಾ ಸಂಜೆಯ ನಂತರ ಮನೆಯಿಂದ ಹೊರಗಡೆ ಬರಲಿಕ್ಕೆ ಆಗದಂಥ ವಾತಾವರಣ ಬಿಹಾರದಲ್ಲಿತ್ತು. ಆದರೆ ನಿತೀಶ್ ಕುಮಾರ್ ಅವರ ಆಳ್ವಿಕೆಯಲ್ಲಿ ರಾತ್ರಿ 10-11 ಗಂಟೆ ಆದರೂ ಕೂಡ ಮಹಿಳೆಯರು ರಸ್ತೆಗಳಲ್ಲಿ ಮುಕ್ತವಾಗಿ ಓಡಾಡ್ಬೋದು. ಯಾವುದೇ ಜಂಗಲ್ ರಾಜ್ ಇಲ್ಲ, ಯಾವುದೇ ಮಹಿಳೆಯರ ಕಿಡ್ನಾಪು, ದಬ್ಬಾಳಿಕೆ, ದೌರ್ಜನ್ಯಗಳು ಇಲ್ಲ. ಒಂದು ಉತ್ತಮವಾದಂಥ ಆಳ್ವಿಕೆ ಇದೆ. ಈ ಕಾರಣಕ್ಕಾಗೂ ಕೂಡ ಮಹಿಳೆಯರು ನಿತೀಶ್ ಕುಮಾರ್ ಅವರ ಆಳ್ವಿಕೆಯತ್ತ ಮತ್ತೆ ಒಲವು ತೋರಿ NDAಗೆ ಬೆಂಬಲವನ್ನು ತೋರಿದ್ದಾರೆ. ಹೀಗೆ ಅನೇಕ ಕಾರಣಗಳಿಗಾಗಿ ಬಿಹಾರದಲ್ಲಿ ಜನಸಾಮಾನ್ಯರು ಕೂಡ NDA ಸರ್ಕಾರದ ಕಡೆಗೆ ಒಲವು ತೋರಿದ್ದಾರೆ. ಮತ್ತು ವೃದ್ಧಾಪ್ಯ ವೇತನವನ್ನು ಕೂಡ ಹೆಚ್ಚಳವನ್ನು ಮಾಡಿದರು. ಪ್ರತಿ ತಿಂಗಳು 400 ರೂಪಾಯಿ ಇದ್ದಂತಹ ವೃದ್ಧಾಪ್ಯ ವೇತನವನ್ನು 1100 ರೂಪಾಯಿಗೆ ನಿತೀಶ್ ಕುಮಾರ್ ಅವರು ಹೆಚ್ಚಳವನ್ನು ಮಾಡಿದ್ದಾರೆ. ಇದರಿಂದಾಗಿ ವೃದ್ಧರು, ಮಹಿಳೆಯರು, ಯುವಜನತೆ ಎಲ್ಲರೂ ಕೂಡ ನಿತೀಶ್ ಕುಮಾರ್ ಅವರ ಸರ್ಕಾರದ ಕಡೆಗೆ NDA ಕಡೆಗೆ ಒಲವನ್ನು ತೋರಿದ್ದಾರೆ. ಜೊತೆಗೆ ಈ ಹಿಂದೆ 2010ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೂಡ ಉಚಿತವಾಗಿ ಸೈಕಲ್ಗಳನ್ನು ಶಾಲಾ ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದರು. ಈಗ ಅವರೆಲ್ಲರೂ ಕೂಡ ಮತವನ್ನು ಚಲಾವಣೆ ಮಾಡುವಂಥ ವಯಸ್ಸಿಗೆ ಬಂದು ಮತ್ತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸರ್ಕಾರವೇ ಬರಬೇಕು ಅನ್ನೋ ಕಾರಣಕ್ಕಾಗಿ ಅವರ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಮುಖ್ಯವಾಗಿ ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಯಿತು, ಅವ್ರಿಗೆ ಸರಿಯಾಗಿ ಒಂದು ಮರವಿನ ರೋಗ ಕೂಡ ಕಾಡ್ತಾ ಇದೆ. ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಸಂಪರ್ಕದಲ್ಲಿ ಜೈಲಿನಲ್ಲಿ ಇದ್ಕೊಂಡೇ ಜಯವನ್ನ ಸಾಧಿಸಿದ್ದಾರೆ ಅನಂತ್ ಸಿಂಗ್. ಮೊಕಾಮಾ ಕ್ಷೇತ್ರದಿಂದ ಜಯಬೇರಿಯನ್ನ ಬಾರಿಸಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ಅನಂತ್ ಸಿಂಗ್ JDUನಿಂದ ಸ್ಪರ್ಧೆ ಮಾಡಿದ್ರು. ಮೊಕಾಮಾ ಕ್ಷೇತ್ರದಿಂದ 22,000 ಮತಗಳ ಅಂತರದಿಂದ ಜಯವನ್ನ ಸಾಧಿಸಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ಜೈಲಿನಲ್ಲಿದ್ದುಕೊಂಡು ಸ್ಪರ್ಧೆಯನ್ನ ಮಾಡಿದ್ರು ಅನಂತ್ ಸಿಂಗ್. ಮೊಕಾಮಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, JDUನ ಅಭ್ಯರ್ಥಿಯಾಗಿದ್ರು. ಈಗ ಭರ್ಜರಿ ಗೆಲುವನ್ನ ದಾಖಲು ಮಾಡಿದ್ದಾರೆ. 22,000 ಮತಗಳ ಅಂತರದಿಂದ ಗೆಲುವನ್ನ ದಾಖಲಿಸಿದ್ದಾರೆ. NDA ಮೈತ್ರಿಕೂಟದ ಗೆಲುವಿಗೆ ಕಾರಣ ಏನು? 10 ಕಾರಣಗಳನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲಿಸ್ಟ್ ಮಾಡ್ತಾ ಇದ್ರು. ಹಾಗಾದ್ರೆ ಮಹಾಗಠಬಂಧನ್ನ ಸೋಲಿ ಕಾರಣ ಏನು? ಕಳೆದ ಬಾರಿ 110 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಗೆಲುವನ್ನ ದಾಖಲು ಮಾಡುವಲ್ಲಿ ಸಕ್ಸಸ್ ಆಗಿತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಆಲ್ಮೋಸ್ಟ್ 73 ಸೀಟ್ಗಳನ್ನ ಕಳ್ಕೊಂಡಿದೆ. ಹೆಚ್ಚಾಗೋದ್ ಬಿಡಿ, 73 ಸೀಟ್ಗಳನ್ನ ಕಳ್ಕೊಂಡಿದೆ. ಖುದ್ದು RJDಯ ಪರ್ಫಾರ್ಮೆನ್ಸ್ ತೀರಾ ಬೇಕು. ಕಳೆದ ಬಾರಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಈ ಬಾರಿ ಕೇವಲ 29 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.